ಈಗ ಅವರ ನೋಡಿ ಹೋಗಲ್ಲ ಇರಿ ನಾಳೆ ಬೆಳಗ್ಗೆನೆ ಏನ್ ಗುರಿದು ಎಲ್ಲೋ ಎಲ್ಲರಿಗೂ ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ವ್ಲಾಗ್ ನಂಬರ್ 3 ಮಾಡ್ತಿದ್ದೀನಿ. ಮ್ಯಾಚ್ ವ್ಲಾಗ್ ಇವತ್ತು. ಫುಡ್ ವ್ಲಾಗ್ ಅಂತೂ ಇರಲ್ಲ, ಬ್ಲಫ್ ಮಾಡಲ್ಲ, ಓಕೆನಾ? ಸೊ ಇವಾಗ ಫಸ್ಟು ಡೈರೆಕ್ಟ್ ಗ್ರೌಂಡ್ಗೆ ಹೋಗಲ್ಲ ಮ್ಯಾಚ್ ಆಡೋಕ್ಕೆ. 11 ಗಂಟೆಗೆ ಇರೋದು ಮ್ಯಾಚು. ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಂಪ್ ಇದೆಯಲ್ಲ, ಕ್ಯಾಂಪಲ್ಲಿ ಸೆಷನ್ ಮುಗಿಸ್ಕೊಂಡು ಹೋಗ್ಬೇಕು. 7 to 9 ಸೆಷನ್ನು. ಅದು ಮುಗಿಸ್ಕೊಂಡು ಡೈರೆಕ್ಟ್ 11 ಗ್ರೌಂಡ್ಗೆ ಹೋಗ್ತೀನಿ. 11 ಇರೋದು ಮ್ಯಾಚು. 30 ಓವರ್ಸ್ ಮ್ಯಾಚು. ಚೆನ್ನಾಗಿರುತ್ತೆ ಅನ್ಸುತ್ತೆ, ಚೆನ್ನಾಗಿ ಮಾಡ್ಬೋದು ವ್ಲಾಗ್ನ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ವ್ಲಾಗ್ ಮಾಡ್ಬೇಕಾದ್ರೆ ಒಂದೇನು ಗೊತ್ತಾ, ನಾವು ಪ್ಲಾನ್ ಎಲ್ಲ ಮಾಡ್ಕೊಂಡೆ ಹಿಂಗೆ ಮಾಡೋಣ ಅಂದ್ರೆ ಅದೆಲ್ಲ ನಡೆಯಲ್ಲ. ವ್ಲಾಗು ಅದಾಗದೇ ಏನೇನೋ ಮಿರಾಕಲ್ ಮ್ಯಾಜಿಕ್ ಎಲ್ಲ ಆಗ್ಬೇಕು, ಅವಾಗಲೇ ವ್ಲಾಗ್ ಚೆನ್ನಾಗಿ ಬರೋದು. ಇಲ್ಲ ಅಂದ್ರೆ ವ್ಲಾಗ್ ಎಲ್ಲ ನಾವು ಅನ್ಕೊಂಡಿರೋ ತರ ಬರಲ್ಲ, ಬೋರ್ ಅನ್ಸುತ್ತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ವೈಟ್ ಬಾಲ್ ಆಡ್ತಿರೋದು ಇವತ್ತು ಕಲರ್ ಡ್ರೆಸ್ ಅಲ್ಲಿ. ಮತ್ತೆ 30 ಓವರ್ಸ್ ಮ್ಯಾಚು. ಆಮೇಲೆ ಮ್ಯಾಟಿಂಗ್ ಅಲ್ಲಿ ಆಡ್ತಿದೀವಿ. ಲಾಸ್ಟ್ ಮ್ಯಾಚ್ ವ್ಲಾಗು ಬರೀ ಟರ್ಫಲ್ ತೋರಿಸಿದೆ. ರೆಡ್ ಬಾಲ್ ವೈಟ್ ಡ್ರೆಸ್ ಅಲ್ಲಿ ಆಡಿದ್ವಿ. ಇವತ್ತು ಡಿಫ್ರೆಂಟ್ ಸಿನಾರಿಯೋ. ಲಾಸ್ಟ್ ಮ್ಯಾಚ್ಗಿಂತ ಈ ಮ್ಯಾಚ್ಗಿಂತ ಲಾಸ್ಟ್ ಮ್ಯಾಚು ಮತ್ತೆ ಈ ಮ್ಯಾಚು ಎರಡೂ ಬೇರೆ ಬೇರೆ ಥರದ್ದು ಫಾರ್ಮ್ಯಾಟು. ಲಾಸ್ಟ್ ಮ್ಯಾಚ್ ವ್ಲಾಗು 50 ಓವರ್ ಆಡಿದ್ವಿ. ಈ ಮ್ಯಾಚ್ ವ್ಲಾಗು 30 ಓವರ್ಸ್ ಆಡ್ತಿದ್ದೀವಿ. ಅದು ಫೈನಲ್ಸ್ ಬೇರೆ, ಟೂರ್ನಮೆಂಟು. ಸೊ ಅದಕ್ಕೆ ಇದು ಮಜಾ ಇರುತ್ತೆ. ಇದೊಂದು ಸ್ವಲ್ಪ ಫುಲ್ ಜಿದ್ದಲ್ಲಿ ಆಡ್ತಿರ್ತೀವಿ, ಗೆಲ್ಬೇಕಂತಾನೆ ಆಡ್ತೀವಿ. ಎಲ್ಲ ಮ್ಯಾಚು ಗೆಲ್ಬೇಕಂತಾನೆ ಆಡೋದು. ಕೆಲವೊಂದು ಪ್ರಾಕ್ಟೀಸ್ ಮ್ಯಾಚಸ್ ಮಾತ್ರ ನಾವು ನಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಆಡ್ತೀವಿ. ಮಿಕ್ಕಿದೆಲ್ಲ ಟೂರ್ನಮೆಂಟ್, ಕಾರ್ಪೊರೇಟ್ ಟೂರ್ನಮೆಂಟ್ಸು, KCA ಟೂರ್ನಮೆಂಟ್ಸು, ಪ್ರತಿಯೊಂದೂ ಗೆಲ್ಬೇಕು, ಚೆನ್ನಾಗಿ ಆಡ್ಬೇಕಂತ ಜಿದ್ದಲ್ಲೇ ಆಡ್ತಿರ್ತೀವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸೊ ಇವತ್ತೂ ಅಷ್ಟೇ ಗೆಲ್ಲೇಬೇಕು, ಕಪ್ಪು ನಮ್ದಾಗಬೇಕು. ಈ ಸಲ ಕಪ್ ನಮ್ದೇ ಗುರು. ಯೂನಿವರ್ಸಿಟಿಗೆ ಅವಾಗ ಸಂಡೇಸ್ ಬರ್ತಿದ್ವಿ ನಾವು ಕ್ರಿಕೆಟ್ ಆಡೋಕ್ಕೆ. ಯೂಶಲಿ ಕ್ರಿಕೆಟ್ ಯಾರಿಗೂ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಗುರು. ಎಲ್ಲರೂ ನಾನು ಇಂಡಿಯಾಗೆ ಆಡ್ಬೇಕಂತಾನೆ ಯಾರು ಕ್ರಿಕೆಟ್ ಆಡಲ್ಲ, ಅವ್ರು ಖುಷಿಗೋಸ್ಕರ ಆಡ್ತಾರೆ. ಹುಡುಗರಿಗೆ ಎಲ್ಲರೂ ಯೂಶಲಿ ಹೇಳ್ತಿರ್ತಾರಲ್ಲ, ಹುಡುಗರಿಗೆ ಬೈಕು ಕ್ರಿಕೆಟು ಇದ್ರೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಆಲ್ಮೋಸ್ಟ್ 70% ಹುಡುಗರು ಇದಕ್ಕೆ ಅಡಿಕ್ಟ್ ಆಗೋಗಿರ್ತಾರೆ ಅಂತ, ಅದಂತೂ ನಿಜ. ಇದು ಆಕ್ಚುಲಿ ಚೆನ್ನಾಗಿ ಕ್ಯಾಂಪಲ್ಲಿ ಸೆಷನ್ ಮುಗಿಸ್ಕೊಂಡು ಡೈರೆಕ್ಟ್ ಗ್ರೌಂಡ್ಗೆ ಹೋಗ್ತೀನಿ. ಗ್ರೌಂಡ್ಗೆ ಹೋದಾದ್ಮೇಲೆ ತಿರ್ಗಾ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ನಾನು ಫಸ್ಟ್ ಕ್ಯಾಂಪ್ಗೆ ಹೋಗೋಣ. ಕ್ಯಾಂಪ್ಗೆ ಹೋಗಿ ನಾನು ಸೆಷನ್ ಮುಗಿಸ್ಕೊಂಡು ಆಮೇಲೆ ಗ್ರೌಂಡ್ಗೆ ಹೋಗೋಣ. ಗ್ರೌಂಡಲ್ಲಿ ಮ್ಯಾಚ್ ಸಿನಾರಿಯೋಸ್ ಹೆಂಗಿರುತ್ತೆ ಎಲ್ಲ ಆದಷ್ಟು ಪ್ರತಿಯೊಂದು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಫೈನಲ್ಸ್ ಬೇರೆ, ಗೆದ್ದಾದ್ಮೇಲೆ ಸೆಲೆಬ್ರೇಷನ್ನು, ಅದು ಇದು ಪ್ರತಿಯೊಂದು ಇರುತ್ತೆ. ಸೊ ಅದಕ್ಕೆ ಫುಲ್ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ. ಕ್ಯಾಂಪ್ ಹತ್ರ ಬಂದ್ವಿ. ಇದೇ ನಮ್ಮ ಕ್ಯಾಂಪು, ಮಾರೋಲೆಸ್ ಕ್ರಿಕೆಟ್ ಅಕಾಡೆಮಿ. ರೀಸೆಂಟಾಗಿ ಓಪನ್ ಮಾಡಿದ್ದು, 1 year ಆಯಿತು. ಇದೇ ನಮ್ಮ ಅಕಾಡೆಮಿ. ನೀವೇನಾರ ಯೂಶಲಿ ಸರ್ಚ್ ಮಾಡ್ತಿದ್ದೀರಾ, ಅಕಾಡೆಮಿಗೆ ಸೇರ್ಕೋಬೇಕು, ಒಳ್ಳೆ ಅಕಾಡೆಮಿಗೆ ಜಾಯ್ನ್ ಆಗಬೇಕು, ಕ್ರಿಕೆಟ್ ಕಲಿಬೇಕು ಅಂತಿದ್ರೆ ನೋಡಿ, ಮಾರೋಲೆಸ್ ಕ್ರಿಕೆಟ್ ಅಕಾಡೆಮಿ ಚೆನ್ನಾಗಿದೆ. ಮತ್ತು ಶಾರದಾ ಕ್ರಿಕೆಟ್ ಅಕಾಡೆಮಿ ಚೆನ್ನಾಗಿದೆ. ನೀವು ಅಕಸ್ಮಾತ್ ನೀವು ಕೆಂಗೇರಿ ಸರೌಂಡಿಂಗ್ಸು ಇಲ್ಲ ವಿಜಯನಗರ ಸರೌಂಡಿಂಗ್ಸ್ ಇದ್ರೆ, ಕೆಂಗೇರಿ ಸರೌಂಡಿಂಗ್ಸು, ಉಳ್ಳಾಳು, ಈ ಕಡೆ ದೊಡ್ಡ ಬಸ್ತಿ ಮತ್ತು ನಾಗರಬಾವಿ ಸರೌಂಡಿಂಗ್ಸಲ್ಲಿ ಇದ್ರೆ ನೀವು ಬೇಕಾದ್ರೆ ಈ ಮಾರೋಲೆಸ್ ಕ್ರಿಕೆಟ್ ಅಕಾಡೆಮಿಗೆ ಬರ್ಬೋದು, ಜಾಯ್ನ್ ಆಗ್ಬೋದು. ಬಿಗಿನರ್ಸ್ಗೆ ಬೆಸ್ಟ್ ಅಕಾಡೆಮಿ. ಬಿಕಾಸ್ ತುಂಬ ಚೆನ್ನಾಗಿ ಕಲಿತೀರಾ, ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ. ಆ ಕಡೆ ತುಂಬ ದೂರ ಆಗುತ್ತಿದ್ದು, ಕೆಂಗೇರಿ ಸೈಡು, ವಿಜಯನಗರ ಸೈಡ್ ಇದ್ದೀನಿ, ಹತ್ತಿಗುಪ್ಪೆ ಆ ಕಡೆ ಇದ್ದೀರಾ ಅಂದರೆ ನೀವು ಬೇಕಾದರೆ ಶಾರದಾ ಕ್ರಿಕೆಟ್ ಅಕಾಡೆಮಿಗೆ ಬರ್ಬೋದು. ಶಾರದಾ ಕ್ರಿಕೆಟ್ ಅಕಾಡೆಮಿನೂ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಚೆನ್ನಾಗಿ ಕಲಿಬೋದು, ಒಳ್ಳೊಳ್ಳೆ ಕೋಚಸ್ ಇರ್ತಾರೆ. ಫಸ್ಟು ನೀವು ಚಿಕ್ಕ ಚಿಕ್ಕ ಅಕಾಡೆಮಿಗೆ ಹೋಗ್ಬೇಕು.
ನೀವೇನಾರ ಬೇಸಿಕ್ಸ್ ಕಲಿಬೇಕು, ಸ್ಟಾರ್ಟಿಂಗ್ ಬಿಗಿನರ್ ಆಗಿದ್ದೀರಾ ಅಂದ್ರೆ, ಅದಾದ್ಮೇಲೆ ದೊಡ್ಡ ಅಕಾಡೆಮಿ ಏನ್ ಮಾಡ್ರಿ. ಸರಿ, ನಾ ತುಂಬಾ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಚಿಕ್ಕ ಅಕಾಡೆಮಿಗೆ ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನೀವು ಕಲೀರಿ ಪೂರ್ತಿ. ಅದಾದ್ಮೇಲೆ ದೊಡ್ಡ ಅಕಾಡೆಮಿಗೆ ಹೋಗಿ ನೀವು ನಿಮ್ ಸ್ಕಿಲ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಬೋದು. ನೀವು ಅದನ್ನ ಸ್ಟಾರ್ಟಿಂಗ್ ದೊಡ್ಡ ಅಕಾಡೆಮಿಗೆ ಹೋದ್ರೆ ಅಲ್ಲಿ ನೀವು ನೋಟಿಫೈ ಆಗಲ್ಲ, ಗುರುತಿಸಲ್ಲ ಯಾರುನು, ಹಂಗೆ ಗುಂಪಲ್ಲೇ ಇದ್ಬಿಡ್ತೀರಾ. ಸೊ ಚಿಕ್ಕ ಅಕಾಡೆಮಿಲಿ ಕಲೀರಿ, ಕಲ್ತಾದ್ಮೇಲೆ ದೊಡ್ಡ ದೊಡ್ಡ ಅಕಾಡೆಮಿಗೆ ಹೋಗಿ ನಿಮ್ಮ ಸ್ಕಿಲ್ಸ್ನೆಲ್ಲ ಇದ್ ಮಾಡಿ. ಸರಿ, ನಾನು ನೆಕ್ಸ್ಟು ಇನ್ನೇನಿಲ್ಲ, ಗ್ರೌಂಡ್ಗೆ ಹೋಗ್ತೀನಿ. ಗ್ರೌಂಡ್ಗೆ ಹೋಗಿ ಅಲ್ಲೇನೇನು ಯಾವ ತರ ಕ್ರಿಕೆಟಿಂಗ್ ಐಡಿಯಾಸ್ ಹೇಳ್ಬೋದು ಅದನ್ನೆಲ್ಲ ಹೇಳ್ತೀನಿ. ಓಕೆನಾ? ನೋಡಿ, ಈ ಗ್ರೌಂಡಲ್ಲೇ ನಾವು ಫೈನಲ್ಸ್ ಆಡ್ತಿರೋದು ಇವತ್ತು. ಫಸ್ಟ್ ವ್ಲಾಗ್ ಮಾಡಿದ್ನಲ್ಲ ಆ ಗ್ರೌಂಡ್ ಚೆನ್ನಾಗಿದೆ. ಅದು ಟರ್ಫ್, ಇದು ಮ್ಯಾಟಿಂಗು, ಡಿಫ್ರೆನ್ಸು. ಟಾಸ್ ಆಯ್ತು, ನಮ್ಮ ಕ್ಯಾಪ್ಟನ್ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ದಾರೆ. Boys, see, I think from my experience, and I'm sure with more experienced people in the team, such games never works on skills. Everyone has skills, but what makes us outsmart the opposition is the temperament, which is very important. Which I have seen where the pressure gets on the head if someone loses temperament. I think everyone has played enough cricket to overcome just 30 overs, 2 hours. Count each ball, count each over, and let's give our best. That's it. I don't want to complicate more things. That's it. ನಿಶಾಂಕ್ 100 ಬರ್ಲಿ ಮಗ ಇವತ್ತು. ಗುಡ್ ಐಡಿಯಾ, ಬ್ಯಾಟಿಂಗ್ ಫಸ್ಟ್ ಮಾಡ್ತಿರೋದು. ಒಳ್ಳೆ ಸ್ಕೋರ್ ಇಟ್ಟರೆ ಆ ಸ್ಕೋರ್ ಬೋರ್ಡಲ್ಲಿ ಅವ್ರಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಮ್ಯಾಚ್ ಗೆಲ್ತೀವ ಸೋಲ್ತೀವ, ನಮ್ಮ ಆಪೋನೆಂಟ್ ಇವರು. ನೀವು ಗೆಲ್ತೀರಾ? ಸೋಲ್ತೀರಾ? ಸ್ಟಾರ್ ಬೌಲರ್ಸ್. ಅಕಸ್ಮಾತ್ ನೀವು ಗೆದ್ರೆ ಏನೋ ಪಿ ಕ್ರಿಕೆಟ್ ಬಿಡ್ತಾನೆ. ಕ್ರಿಕೆಟ್ ನೋಡಿ, ಇಲ್ಲಿ ಇವನು ನನ್ನ ಅಭಿಮಾನಿ. ನೆಕ್ಸ್ಟ್ ಎಷ್ಟ ನೋಡಿತೀರಾ? ಒಂದು ಓವರ್ ಏನು ನೋಡಿಲ್ಲ ಬ್ರೋ. ಎಷ್ಟ ನೋಡಿದ್ದೀರಾ? 150 ನೋಡಿ, ಇವನು ನನ್ನ ಅಸಿಸ್ಟೆಂಟ್. ಆಯನೋ ಅಭಿಮಾನಿ ಸರಿ, ಅಭಿಮಾನಿ ತೋರ್ಸು. ನನ್ನ ಅಭಿಮಾನಿ ಇವನು, ಯಾಕಂದ್ರೆ ನನ್ನ ಹೆಸರೇ ಇಟ್ಕೊಂಡಿದ್ದಾನೆ. ನೋಡಿ ಬಿಡು, ಯಾಕೋ ಅಭಿಮಾನಿ. ಇವತ್ತು ಗೆಲ್ತೀವ ಮ್ಯಾಚ್? ಆಗ್ಬೋದು. ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆಗ್ಬೋದಲ್ಲ, ಮ್ಯಾಚ್ ಗೆಲ್. ಬೌಂಡ್ರಿ. ನಮ್ದು ಬ್ಯಾಟಿಂಗ್ ಮುಗೀತು. 196 ಹೊಡೆದಿದ್ದೀವಿ 30 ಓವರ್ಸ್ಗೆ. ಅವ್ರು 197 ಹೊಡಿಬೇಕು ಚಾಂಪಿಯನ್ಸ್ ಆಗೋಕ್ಕೆ. ಲೆಗ್ ಬೈಸ್. ಹೊರಪ್ ಇಂಪ್ಯಾಕ್ಟ್ ಹೊರಗಡೆ.
ಬೌಂಡ್ರಿ. ಹೊರಪ್. ಹೆಂಗ್ ಅನ್ಸ್ತಿದೆ? ಏನಿಲ್ಲ, ಇದೆಲ್ಲ ಕಾಮನ್ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ. ಸೂಪರ್ ಪ್ರಜ್ವಲ್, ಇದು ಹೆಂಗ್ ಅನ್ಸ್ತಿದೆ? ಇದು ಕಾಮನ್ ಸಿಗ್ತಾ ಇರುತ್ತೆ. ಎಷ್ಟು ಕೆ ಜಿ ಇದ್ದೀರಾ ನೀವು? ಕೆಜಿ ಬ್ಯಾಟ್ನ After the Dilos immediate wicket, but they played really well. Thank you, congratulations, thank you very much. Arvind, please, captain Arvind. आप जाओ ना कैप्टन। मैं क्या, मैं तो पूरा फील्डिंग किया 30 ओवर बताया आपको, इतना पसंद अनुपम यू आर द कैप्टन। अरे दीपक, ए बाहर मैनेजर ನಮಗೆ ನಿಮ್ಮ ಕೈ ಕರೆಕ್ಟ್ ಆಗಿ sponsors. I am also sponsor. I am only sponsor. Finally, winners of this tournament. I'll see in music. ಹೋಗೋ ಚಿರಾಗ್ ಹೋಗೋ. ಕಮನ್ ಚೇಸ್. ಇದು ವಿಡಿಯೋ ಮಾಡಲ್ಲ ಆಯ್ತಲ್ವಾ? ಊರಿಗೆ ಸೈಜ್ ನೋಡೋ ಒಂದು ಚಪ್ಪಲಿ ಸೈಜು. ಹೋಟೆಲ್ ಅಂತಾರ ರೆಸ್ಟೋರೆಂಟ್ ಅಂತಾರ? ರೆಸ್ಟೋರೆಂಟ್ ಸ್ಪಾ ಅಂತಾರ.